ನಾವ್ ದೇವ್ರ ನೋಡಾಕ್ ಹೊಂಟಿವೋ ಇಲ್ಲ ಮೀನ ಹಿಡ್ಯಾಕ್ ಹೊಂಟಿವೋ ಒಂದೂ ಗೊತ್ತಾಗಲ್ ನೋಡ್ರಿ. ನಮಸ್ಕಾರ ಎಲ್ಲ ಸೌಕಾರ್ ಮಂದಿಗೆ. ಇವತ್ ನಾ ಮತ್ತ ನಮ್ ದೋಸ್ತ ಸೇರಿ ನಮ್ಮ ಬಾಸ್ನ ನೋಡಾಕ್ ಹೊಂಟ್ಬಿಟ್ಟಿ ನೋಡ್ರಿ. ಅದು ಎಲ್ಲಿ ಅಂತಂದ್ರ ನಮ್ ಗುಳಗುಡ್ಲಿದ್ರ 8 ಕಿಲೋಮೀಟರ್ ಇರುವ ಆಸಂಗಿ ಹನುಮಪ್ಪಗ್ರಿ. ಅಲ್ಯಾಕ್ ಹೊಕ್ಕಿ ಅಂದ್ರ ಮಗನ ಅಂತ ಕೇಳಕ್ ಹೋಗ್ಬಿಡ್ರಿ. ಅಲ್ಲಿ ಇವತ್ತ ಆಸಂಗಿ ಹನುಮಪ್ಪಂದು ಕಾರ್ತಿಕ್ ಇತ್ರಿ. ನೂರಾರು ವರ್ಷಗಳಿಂದ ಚಳಿ ಮಳೆ ಬಿಸಿಲು ಅನ್ನಾರ್ದ ಭಕ್ತರನ್ನ ಉದ್ಧಾರ ಮಾಡ್ಕೊಂತ ಕುಂತಿರುವ ಈ ಹನುಮಪ್ಪಗ ಮೇಲ್ಚಾವಣಿನ ಇಲ್ ನೋಡ್ರಿ. ಅದು ಎದಕ್ಕಂತಂದ್ರ ಈ ದೇವಸ್ಥಾನಕ್ಕ ಮೇಲ್ಚಾವಣಿ ಆಗ್ಬೇಕಂತಂದ್ರ 7 ಕೆರಿ ಮತ್ತ ಒಂದ ದಿನದಾಗನ ಅದು ಕಟ್ಟಡ ಆಗ್ಬೇಕಂತ ನೋಡ್ರಿ. ಅದರ ಸಂಬಂಧನ ಇನ್ನಾದ್ರೂ ಇಲ್ಲಿ ಮೇಲ್ಚಾವಣಿನ ರೆಡಿ ಮಾಡಿಲ್ರಿ. ಇಷ್ಟೆಲ್ಲ ಇತಿಹಾಸ ಇರುವ ಈ ದೇವಸ್ಥಾನದ ಮಗ್ಲನ ಆಸಂಗಿ ಹೊಳಿ ಅಂತಂದು ಮಲಪ್ರಭಾ ನದಿ ಹರಿತೈತ್ರಿ. ಅದನ್ನ ನೋಡಾಕ ನಾ ಮತ್ತ ನಮ್ ದೋಸ್ತನ ಹೊಂಟ್ಬಿಟ್ರಿ ನೋಡ್ರಿ. ನದಿ ಒಳಗ ನಾವ ಮೀನ ಹಿಡಿದು ಬಿಟ್ಟಿ ನೋಡ್ರಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಅಂದ್ರ ನಾ ಗಾಳ ಹಾಕಿ ಹಿಡ್ದಿಲ್ರಿ, ಬದಲಿಗೆ ಯಾರೋ ಹಿಡ್ದಿರೋ ಮೀನ್ನ ನಾವ್ ಕೈಯಾಗ ಹಿಡ್ಕೊಂಡು ಪೋಸ್ ಕೊಡಾಕ್ ಕುಂತೀವ್ರಿ. ಅದು ಬಿಡ್ರಿ ಆಗಿದ್ದಾಗೋತ್ತು ಅಂತಂದು ನಾವ್ ಗೋಬಿ ತಿನ್ನಾಕಂತಂದು ಹೊಂಟ್ ಬಿಟ್ಟಿವ್ರಿ. ಆದ್ರ ನಾ ಮಾತ್ರ ಅದನ್ನ ತೋರ್ಸಂಗಿಲ್ರಿಪ್ಪ. ಯಾಕಂದ್ರ ನೀವ್ ಕಣ್ ಬಿಟ್ರ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಖತಮ್, ಬಾಯ್ ಬಾಯ್, ಟಾಟಾ, ಹೋಗ್ಲಿ ಬಿಡ್ರಿ. ಗುಡ್ ಬೈ. ನೀವ್ ಯಾಕೆ ಹೇಳ್ತೀರಿ? ಒಂದು ಸಿನಿಮೆಟಿಕ್ ವಿಡಿಯೋ ಮಾಡೇನ್ರಿ, ನೋಡ್ಕೊಂಬರ್ರಿ. ಹೆಂಗಿತ್ತಂತಂದು ಹಂಗ ಕಾಮೆಂಟ್ ಮಾಡ್ಬಿಡ್ರಿ. ಮತ್ತ ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಇವತ್ತಿಗೆ ಈ ವಿಡಿಯೋ ಮುಗ್ಸಾಕ ಟೈಮ್ ಬಂದೈತ್ರಿ. ಕೊನೆಗೂ ನಾವು ಹನುಮಪ್ಪಗ ಕಾರ್ತಿಕ್ ಹಚ್ಚಿ ನಮಸ್ಕಾರ ಮಾಡಿ ಮತ್ತ ನಮ್ಮ ಮನಿ ಕಡೆ ದಾರಿ ಹಿಡಿದು ನೋಡ್ರಿ. ಮತ್ತ ಮುಂದಿನ ವಿಡಿಯೋದಾಗ ಸಿಗುಣ್ರಿ. ಅಲ್ಲಿ ತನ ಹರ ಹರ್ ಮಹಾದೇವ್ರಿ.